ಜನರಿಗೆ ಸುಳ್ಳು ಭರವಸೆಯನ್ನು ಕೊಟ್ಟು ಇವತ್ತವರಿಗೆ ಈಡೇರಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಇದು ನರೇಂದ್ರ ಮೋದಿಯವರು ಹೇಳಿದಂತ ಮೊದಲನೇ ಸುಳ್ಳು. ಎರಡನೇ ಸುಳ್ಳು, ಈ ದೇಶದಲ್ಲಿ ನಿರುದ್ಯೋಗ ಇದೆ. ಅನೇಕ ಜನ ಯುವಕ ಯುವತಿಯರು ಓದ್ಕೊಂಡು ಕೆಲಸ ಇಲ್ಲದೇನೆ ನಿರುದ್ಯೋಗಿಗಳಾಗಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸ್ತೇನೆ ಅಂತೇಳಿ ಈ ದೇಶದ ಯುವಕ ಯುವತಿಯರಿಗೆ ಭ್ರಮೆಯನ್ನು ಹುಟ್ಟಿಸಿ ಪಾಪ ಆ ಯುವಕ ಯುವತಿಯರು ನರೇಂದ್ರ ಮೋದಿ ಓದ್ ಕಡೆಯಲ್ಲ ಮೋದಿ 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 ಅಂತ ಅವರಿಗೆ ಕರೀತಾ ಇದ್ರು. ಅದೇ ಯುವಕರು ಯುವತಿಯರು ಕೆಲಸ ಕೊಡಿ, 10 ವರ್ಷ ಆಯ್ತು, 20 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು, ನಮಗೆ ಕೆಲಸ ಕೊಡಿ ಅಂತ ಹೇಳಿದಾಗ ನರೇಂದ್ರ ಮೋದಿ ಅವರು ಕೊಟ್ಟಂತ ಉತ್ತರ, ಪಕೋಡ ಮಾರಕ್ ಹೋಗಿ ನರೇಂದ್ರ ಮೋದಿ ಅವರೇ, ಆ ಯುವಕರು ನಿಮ್ಮ ಮಾತಿನ ಮೇಲೆ ಭರವಸೆ ಇಟ್ಟುಕೊಂಡು ಕೆಲಸ ಸಿಗ್ತದೆ ಅಂತೇಳಿ ನಿಮ್ಮನ್ನ ಹಾಡಿ ಹೊಗಳದಂತ ಕೆಲಸ ಯುವತಿಯರಿಗೆ ಪಕೋಡ ಮಾರಕ್ ಹೋಗ್ತೀನಿ ಅಂತೀರ, ಪ್ರಕಾರ ಮಾಡಕ್ ಹೋಗಿ ಅಂತ ಹೇಳ್ತೀರಲ್ಲ, ಇದು ಅತ್ಯಂತ ಬೇಜವಾಬ್ದಾರಿಯ ಮಾತಲ್ವಾ? ಆ ಯುವಕರಿಗೆ ಮಾಡಿದಂತ ಮೋಸ ಅಲ್ವಾ, ದ್ರೋಹ ಅಲ್ವಾ ಅಂತಕ್ಕಂಥ ಮಾತುಗಳನ್ನ ಇವತ್ತು ನೀವು ಆ ಪ್ರಶ್ನೆಯನ್ನ ಕೇಳಬೇಕಾಗ್ತದೆ. ಇದು ಎರಡನೇ ಸುಳ್ಳು, ನರೇಂದ್ರ ಮೋದಿ ಅವರು ಹೇಳಿದಂತ ಎರಡನೇ ಸುಳ್ಳು. ಮೂರನೇ ಸುಳ್ಳು, ಈ ದೇಶದ ರೈತರು ಅವರು ಕಷ್ಟದಲ್ಲಿದ್ದಾರೆ. ನಾವು ಅಧಿಕಾರಕ್ಕೆ ಬಂದರೆ ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೇನೆ, ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೇನೆ. ಇವತ್ತಿನವರಿಗೆ ದುಪ್ಪಟ್ಟಾಗ್ಲಿಲ್ಲ, ರೈತರ ಆದಾಯ 1 ರೂಪಾಯಿನೂ ಕೂಡ ಹೆಚ್ಚಾಗ್ಲಿಲ್ಲ. ಅದಕ್ಕೆ ಬದಲಾಗಿ ರೈತರ ಖರ್ಚು ಹೆಚ್ಚಾಯಿತು, 2 ಪಟ್ಟು 3 ಪಟ್ಟು ರೈತರ ಖರ್ಚು ಜಾಸ್ತಿ ಆಯಿತು. ರೈತರು ನಿಮಗೆ ಮನವಿ ಮಾಡಿದರು, ಡಿಮ್ಯಾಂಡ್ ಇಟ್ಟರು, ನಮ್ಮ ರೈತರ ಸಾಲವನ್ನು ಮನ್ನಾ ಮಾಡಿ, ರೈತರ ಸಾಲವನ್ನು ಮನ್ನಾ ಮಾಡಿ, ರೈತರು ಬೆಳೆದಂತ ಬೆಳೆಗಳಿಗೆ ನ್ಯಾಯಯುತವಾದಂತ ಬೆಲೆ ಕೊಡಿ. ಇವತ್ತಿನವರಿಗೆ ನ್ಯಾಯಯುತವಾದಂತ ಬೆಲೆ ಕೊಡಲಿಲ್ಲ. ಕಾನೂನನ್ನು ಮಾಡಿ, ಮಿನಿಮಮ್ ಸಪೋರ್ಟ್ ಪ್ರೈಸ್, ಕನಿಷ್ಠ ಬೆಂಬಲ ಬೆಲೆಯನ್ನು ಕೊಡ್ತಕ್ಕಂಥದಕ್ಕೆ ಕಾನೂನು ಮಾಡಿ ಅಂತ ರೈತರು ಚಳವಳಿ ಮಾಡಿದ್ರು, ಹೋರಾಟ ಮಾಡಿದ್ರು. ನರೇಂದ್ರ ಮೋದಿಯವರು ಜಪ್ಪಯ್ಯ ಅಂದ್ರೂ ಕೂಡ ರೈತರಿಗೆ ಕೊಡಲಿಲ್ಲ, ರೈತರ ಸಾಲವನ್ನು ಕೂಡ ಮನ್ನಾ ಮಾಡಲಿಲ್ಲ. ಆದರೆ ಯಾರ ಸಾಲವನ್ನು ಮನ್ನಾ ಮಾಡಿದ್ರು? ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ್ಮೇಲೆ ಅಂಬಾನಿ ಅದಾನಿ ಅಂತ ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಿಗಳ ಸಾಲ 16 ಲಕ್ಷ ಕೋಟಿ ರೂಪಾಯಿಗಳನ್ನ ಸಾಲ ಮನ್ನಾ ಮಾಡಿದ್ರು. 16 ಲಕ್ಷ ಕೋಟಿ ರೂಪಾಯಿಗಳ ಸಾಲ ಮನ್ನಾ ಮಾಡಿದ್ರು. ರೈತರ ಸಾಲ ಮನ್ನಾ ಮಾಡಿ ಅಂದ್ರೆ ದುಡ್ಡಿಲ್ಲ ಅಂತಾರೆ. ಕೈಗಾರಿಕೋದ್ಯಮಿಗಳು ಅಂಬಾನಿ ಅದಾನಿ ಅಂತವರ ಸಾಲ 16 ಲಕ್ಷ ಕೋಟಿ ಸಾಲ ಮನ್ನಾ ಮಾಡ್ತಾರೆ. ಇದೇ ಕಾಂಗ್ರೆಸ್ ಪಕ್ಷ ಮನಮೋಹನ್ ಸಿಂಗ್ನವರ ನೇತೃತ್ವದಲ್ಲಿ ಅಧಿಕಾರದಲ್ಲಿದ್ದಾಗ ಇಲ್ಲೇ ಮುನಿಯಪ್ಪನವರು ಕೂತಿದ್ದಾರೆ, 72,000 ಕೋಟಿ ರೂಪಾಯಿಗಳನ್ನ ಮನ್ನಾ ಮಾಡಿದ್ರು. 72,000 ಕೋಟಿ ರೂಪಾಯಿ ಮನ್ನಾ ಮಾಡಿದ್ರು. ನಾನು ಕರ್ನಾಟಕದ ಮುಖ್ಯಮಂತ್ರಿ ಆಗಿರುವಾಗ 2013ರಿಂದ 2018 ಇದ್ದಾಗ ರೈತರ ಸಾಲ
ಸೊಸೈಟಿಗಳಲ್ಲಿ ಬೆಳೆ ಸಾಲ ತಗೊಂಡಿರ್ತಕ್ಕಂಥ 50,000 ರೂಪಾಯಿವರೆಗೆ 27,20,000 ರೈತರಿಗೆ 8,165 ಕೋಟಿಯನ್ನ ಮನ್ನಾ ಮಾಡಿದಂತ ಕೀರ್ತಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲೇ ಪ್ರಕಾಶ್ ಹುಕ್ಕೇರಿಯಿಂದ ಕಬ್ಬಿನ ಬೆಲೆ ಬಿದ್ದೋಯ್ತು. ಎಷ್ಟು ಸಾವಿರ ಕೋಟಿ ಕೊಟ್ಟನು? 2,000 ಕೋಟಿ. 2,000 ಕೋಟಿ ಕಬ್ಬಿನ ಬೆಳೆಗಾರರಿಗೆ ಬೆಲೆ ಬಿದ್ದೋದಾಗ ಬೆಂಬಲ ಬೆಲೆಯನ್ನ ಕೊಟ್ಟು ಯಾವತ್ತಾರು ಬಿಜೆಪಿ ಸರ್ಕಾರ ₹1 ಕೂಡ ಬೆಂಬಲ ಬೆಲೆ ಕೊಟ್ಟಿದ್ದಾರ? ಕಬ್ಬಿನ ಬೆಳೆಗಾರರಿಗೆ ₹1 ಕೊಟ್ಟಿದ್ದಾರ? ನಮ್ಮ ಸರ್ಕಾರ ಕೊಡ್ತು ಅಂತಕ್ಕಂಥದ್ದನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇದೇ ನರೇಂದ್ರ ಮೋದಿ ಅವರು 4ನೇ ಸುಳ್ಳು. ಅಗತ್ಯ ವಸ್ತುಗಳ ಬೆಲೆಗಳನ್ನೆಲ್ಲ ಇಳಿಸ್ಬಿಡ್ತೀನಿ, ಆಹಾರ ಪದಾರ್ಥಗಳ ಬೆಲೆಗಳನ್ನೆಲ್ಲ ಇಳಿಸ್ಬಿಡ್ತೀನಿ, ಬಡವರ ಜೀವನವನ್ನ ಸುಧಾರಣೆ ಮಾಡುತ್ತೇನೆ, ಸಾಮಾನ್ಯ ಜನ ಬಡವರು ಈ ದೇಶದಲ್ಲಿ ಹೆಚ್ಚು ಬೆಲೆಯನ್ನ ಕೊಂಡ್ಕೊಳ್ತಕ್ಕಂಥದ್ದು ಆಗಬಾರದು ಅಂತೇಳಿ ಹೇಳಿದ್ರು. ಅದಕ್ಕೋಸ್ಕರ ಹೇಳಿದ್ರು ನರೇಂದ್ರ ಮೋದಿಯವರು ಅಚ್ಚೇ ದಿನ ಆಯೆಂಗೆ ಅಂತ. ಪೆಟ್ರೋಲ್ ಬೆಲೆ ಕಡಿಮೆ ಆಯ್ತಾ? ಡೀಸೆಲ್ ಬೆಲೆ ಕಡಿಮೆ ಆಯ್ತಾ? ಅಡಿಗೆ ಎಣ್ಣೆ ಬೆಲೆ ಕಡಿಮೆ ಆಯ್ತಾ? ಗೊಬ್ಬರದ ಬೆಲೆ ಕಡಿಮೆ ಆಯ್ತಾ? ಗ್ಯಾಸ್ ಬೆಲೆ ಕಡಿಮೆ ಆಯ್ತಾ? 2014ರಲ್ಲಿ 1 ಲೀಟರ್ ಡೀಸೆಲ್ ಬೆಲೆ ₹48. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದಾಗ 1 ಲೀಟರ್ ಡೀಸೆಲ್ ಬೆಲೆ ₹48. ಇವತ್ತೆಷ್ಟು? ₹90-95. 1 ಲೀಟರ್ ಪೆಟ್ರೋಲ್ ಬೆಲೆ 2014ರಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದಾಗ ₹70. ಇವತ್ತು ₹100-105. ಇನ್ನು ಹೆಚ್ಚಾಗಿ ಕಡಿಮೆ ಆಯಿತು. ಚುನಾವಣೆಗೋಸ್ಕರ ಕಡಿಮೆ ಮಾಡಿದ್ರು, ಮತ್ತೆ ಹೆಚ್ಚಾಗ್ತದೆ. ಗ್ಯಾಸ್ ಬೆಲೆ, ಗ್ಯಾಸ್ ಸಿಲಿಂಡರ್ ಬೆಲೆ 2014ರಲ್ಲಿ ₹414 ಇತ್ತು. ಇವತ್ತು ₹950. ನರೇಂದ್ರ ಮೋದಿಜಿ ಎಲ್ರಿ ಕಡಿಮೆ ಮಾಡಿದ್ರಿ? ಎಲ್ಲ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆ ಕಡಿಮೆ ಮಾಡಿಬಿಡ್ತೀನಿ ಹೋಗ್ಲಿ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಆಗಿದೆಯಾ? ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಜಾಸ್ತಿ ಆಯ್ತು ಅಂತ ಹೇಳಲಿಕ್ಕೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಯ್ತು. ನರೇಂದ್ರ ಮೋದಿ ಅವರೇ, ನೀವು ಬಡವರ ಪರವಾಗಿದ್ದೀರಾ? ಇನ್ನೂ ಒಂದು ಸುಳ್ಳನ್ನು ಹೇಳಿದ್ರು, ಸುಳ್ಳು ಭರವಸೆ. ಅದೇನಪ್ಪ ಅಂತಂದ್ರೆ ರೂಪಾಯಿ ಮೌಲ್ಯವನ್ನ ಹೆಚ್ಚು ಮಾಡ್ತೇನೆ. ಅವತ್ತು 2014ರಲ್ಲಿ $1 ಬೆಲೆ ₹58. ಇವತ್ತು ₹84. ರೂಪಾಯಿ ಮೌಲ್ಯ ಜಾಸ್ತಿ ಆಗಲಿಲ್ಲ, ಡಾಲರ್ ಬೆಲೆ ಕಡಿಮೆ ಆಗಲಿಲ್ಲ. ನರೇಂದ್ರ ಮೋದಿ ಅವರೇ, ನೀವು ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಭರವಸೆ ಈಡೇರಿಸಿದ್ದೀರಾ? ಎಲ್ಲ ಭರವಸೆಗಳು ಕೂಡ ಸುಳ್ಳಾಗಿದ್ದಾವೆ. ಇವತ್ತು ರೈತರು ಜೀವನ ಮಾಡೋದು ಕಷ್ಟ ಆಗಿದೆ. ಸಾಮಾನ್ಯ ಜನ ಜೀವನ ಮಾಡೋದು ಕಷ್ಟ ಆಗಿದೆ. ಬಡವರು ಜೀವನ ಮಾಡೋದು ಕಷ್ಟ ಆಗಿದೆ. ಅದಕ್ಕೋಸ್ಕರ ಕರ್ನಾಟಕ ಸರ್ಕಾರ, ನಾನು, ನಮ್ಮ ಪಕ್ಷದ ಮುಖಂಡರುಗಳು, DK ಶಿವಕುಮಾರ್, ನಾನು ಇಡೀ ರಾಜ್ಯವನ್ನೆಲ್ಲ ಪ್ರವಾಸ ಮಾಡೋದು, ಜನರನ್ನ ಭೇಟಿ ಮಾಡೋದು. ಜನರು ನಮಗೆ ಕಷ್ಟ, ಜೀವನ ನಡೆಸೋದು ಕಷ್ಟ ಆಗ್ತದೆ, ನಮಗೇನಾದ್ರೂ ಸಹಾಯ ಮಾಡಬೇಕು ನೀವು ಅಧಿಕಾರಕ್ಕೆ ಬಂದ್ರೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಒಂದು ಮ್ಯಾನಿಫೆಸ್ಟೋವನ್ನು ಹೊರಡಿಸಿದ್ದೀವಿ.
ಆ ಮ್ಯಾನಿಫೆಸ್ಟೋನಲ್ಲಿ ಇರ್ತಕ್ಕಂಥ 82 ಭರವಸೆಗಳನ್ನ ಈಗಾಗಲೇ ಈಡೇರಿಸಿದ್ದೀವಿ. 82 ಭರವಸೆಗಳನ್ನ ಈಗಾಗಲೇ ಈಡೇರಿಸಿ ಅದ್ರ ಜೊತೆಗೆ ನಾನು DK ಶಿವಕುಮಾರ್ 5 ಗ್ಯಾರಂಟಿಗಳ ಚೆಕ್ಗೆ ಸೈನ್ ಮಾಡಿ ಮನೆ ಮನೆಗೆ ಹಂಚಿದೋ. ನಾವು ಅಧಿಕಾರಕ್ಕೆ ಬಂದ್ರೆ ಈ 5 ಗ್ಯಾರಂಟಿಗಳನ್ನ ಮೊದಲನೇ ವರ್ಷನೇ ಈಡೇರಿಸ್ತೇವೆ ಅಂತಕ್ಕಂಥ ಭರವಸೆಯನ್ನ ಕೊಟ್ಟಿದ್ದು. ಅದರ ಪ್ರಕಾರ ನಾವು ಮೇ 20ನೇ ತಾರೀಕು 2023 ಮೇ 20ನೇ ತಾರೀಕು ಮೇ 20ನೇ ತಾರೀಕು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ನೇರ ಕ್ಯಾಬಿನೆಟ್ ಹಾಲ್ಗೆ ಹೋಗಿ, ಮುನಿಯಪ್ಪರು ಕೂಡ ಇಲ್ಲೇ ಇದ್ದಾರೆ, ಕ್ಯಾಬಿನೆಟ್ ಹಾಲ್ಗೆ ಹೋಗಿ ಅವತ್ತೇ ತೀರ್ಮಾನ ಮಾಡೋದು, ಅವತ್ತೇ ಆದೇಶವನ್ನು ಹೊರಡಿಸ್ತು. ನಾವು 5 ಗ್ಯಾರಂಟಿಗಳನ್ನು ಜಾರಿ ಮಾಡ್ತೇವೆ ಅಂತಕ್ಕಂಥ ಆದೇಶವನ್ನು ಹೊರಡಿಸ್ತು. ಮೊದಲನೇ ಗ್ಯಾರಂಟಿ ಶಕ್ತಿ ಯೋಜನೆ ಜೂನ್ 11ನೇ ತಾರೀಕು ವಿಧಾನಸೌಧ ಮುಂಭಾಗದಲ್ಲಿ ಜಾರಿಗೆ ಕೊಟ್ಟು, ವಿಧಾನಸೌಧ ಮುಂಭಾಗದಲ್ಲಿ ಜಾರಿ ಕೊಟ್ಟು ಜೂನ್ 11ರಿಂದ ಇವತ್ತಿನವರೆಗೆ 200 ಕೋಟಿ ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ. 200 ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ನಾನು ಸುಮಾರು 5 ದಿನಗಳ ಹಿಂದೆ ಅರಸೀಕೆರೆಯಲ್ಲಿದ್ದೆ. ಅರಸೀಕೆರೆಯಲ್ಲಿ ಭಾಷಣ ಮಾಡುವಾಗ ಒಬ್ಬ ಹೆಣ್ಮಗಳು ಒಂದು ಹೂನಾರ ಹಿಡ್ಕೊಂಡು ನಿಂತಿದ್ರು. ನಾನು ಆ ಹೂನಾರ ಹಿಡ್ಕೊಂಡಿರೋದಾಗ ಭಾಷಣ ಮಾಡಿ ಮುಗಿಸಿ ಕೆಳಗಡೆ ಹೋದಾಗ, ಯಾಕಮ್ಮ ತಾಯಿ ಹೂನಾರ ಹಿಡ್ಕೊಂಡಿದ್ದೀಯ ಅಂತ ಕೇಳಿದೆ. ನಾನು ನಿಮ್ಗೆ ಹಾಕಕ್ಕೋಸ್ಕರ ಇಟ್ಕೊಂಡಿದ್ದೀನಿ ಅಂತ. ಏನು ಹೂನಾರ ಅಂತಂದ್ರೆ, ನಾನು ಉಚಿತವಾಗಿ ಪ್ರಯಾಣ ಮಾಡಿದ್ನಲ್ಲ ಸರ್, ಟಿಕೆಟ್ ಇಲ್ಲದೆ, ಆಮೇಲೆ ದುಡ್ಡು ಕೊಡದೆ ಟಿಕೆಟ್ ತಗೊಂಡು ಪ್ರಯಾಣ ಮಾಡಿದ್ನಲ್ಲ, ಟಿಕೆಟ್ಗಳನ್ನೆಲ್ಲ ಶೇಖರಣೆ ಮಾಡಿ ಆ ಟಿಕೆಟ್ಗಳಲ್ಲೇ ಹೂನಾರ ಮಾಡಿದ್ದೀನಿ ನಿಮಗೆ. ಇದಕ್ಕಿಂತ ಸರ್ಕಾರಕ್ಕೆ ಖುಷಿ ಕೊಡ್ತಕ್ಕಂಥ ವಿಷಯ ಇನ್ನೊಂದು ಇದೆಯಾ? ಅದಾದ್ಮೇಲೆ ಅನ್ನಭಾಗ್ಯ ಕಾರ್ಯಕ್ರಮ ಜುಲೈ ತಿಂಗಳಲ್ಲಿ ವಿಧಾನಸೌಧದಲ್ಲಿ ಚಾಲನೆಯನ್ನು ಕೊಟ್ಟು ಅನ್ನಭಾಗ್ಯ ಕಾರ್ಯಕ್ರಮ ನಾವು ಪ್ರಯಾಣ ಮಾಡ್ತಿದ್ದಾಗ ಎಲ್ಲ ಜನರು ಕೂಡ ಭೇಟಿ ಮಾಡಿ